ಸ್ನೇಹಿತರ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ ನ ನ್ಯೂಸ್ ಪಂಚ್ ನ ಈ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ಫಾಲೋ ಮಾಡದಿದ್ರೆ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ಯೂಟ್ಯೂಬ್ ನಲ್ಲಿ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ ನಮ್ಮ ಯೂಟ್ಯೂಬ್ ನ ಮೆಂಬರ್ಶಿಪ್ ಅನ್ನ ಕೂಡ ತೆಗೆದುಕೊಳ್ಳುವಂತಹ ಅವಕಾಶ ಇದೆ. ಈ ಎಪಿಸೋಡ್ ನ ವಿಷಯ ಏನು ಅಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ ಹಿಂದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ತುಂಬಾನೇ ಚರ್ಚೆ ಆಗಿತ್ತು. ಅಂತೂ ಇಂತೂ ಬದಲಾವಣೆ ಆಗಿದೆ. ಸಿದ್ದರಾಮಯ್ಯನವರು ಅವ್ರ ನಂತರ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈಗಿನ ಚರ್ಚೆಯಲ್ಲಿ ಅವರ ಸಂಪುಟದಲ್ಲಿ ಯಾರೆಲ್ಲ ಸಚಿವರಾಗಿ ಸೇರ್ತಾರೆ ಅನ್ನುವಂತಹ ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಲಾಬಿ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ದೆಹಲಿಯಲ್ಲಿ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ನಾಯಕರುಗಳು ಮುಖ್ಯಮಂತ್ರಿ ಆದಿಯಾಗಿ ಹೋಗಿ ಸಂಪುಟ ರಚನೆಯ ಕಸರತ್ತಿನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿರುವಂತಹ ಶಾಸಕರುಗಳಲ್ಲಿ, ಹಿರಿಯ ಶಾಸಕರುಗಳಲ್ಲಿ, ಹೊಸದಾಗಿ ಆಯ್ಕೆಯಾದಂತಹ ಶಾಸಕರುಗಳಲ್ಲೂ ಕೂಡ ಒಂದಷ್ಟು ಆಶಾಭಾವನೆ ಮೂಡಿದೆ. ನಮ್ಗೆ ಸಿಗ್ಬೋದು ಅನ್ನೋಂತಹ ಆಶಾಭಾವನೆ, ಜೊತೆಗೆ ನಮ್ಗೆ ಸಿಗ್ಬೇಕು ಅನ್ನೋಂತಹ ಒತ್ತಡ ಬೇರೆ ಬೇರೆ ಮೂಲದಿಂದ ಆಗ್ತಾ ಇದೆ. ಸಂಘಟನೆಗಳು, ಜನಾಂಗ ಸಂಘಟನೆಗಳು ಅಥವಾ ಪಕ್ಷದ ಅವರ ಬೆಂಬಲಿಗರು ಎಲ್ಲರೂ ಹೋಗಿ ನಾಯಕರುಗಳನ್ನ ಭೇಟಿಯಾಗಿ ಲಾಬಿ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಯಾರಿಗೆ ಸಿಗುತ್ತೆ ಅಂತ. ಈ ಮಧ್ಯದಲ್ಲಿ ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದಂತಹ ಅಜ್ಜಿಕುಟೀರ ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ಸಿಗ್ಬೇಕು ಅನ್ನೋಂತಹ ಆಗ್ರಹ ಹಿಂದಿನಿಂದಲೂ ಕೂಡ ಇತ್ತು. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ರು. ಅದಾದ ನಂತರದಲ್ಲಿ ಈ ಸಂಪುಟದಲ್ಲಿ ಸಚಿವರಾಗಿ ಸೇರ್ಬೇಕು ಅನ್ನೋಂತಹ ಆಗ್ರಹ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಅವಕಾಶ ಸಿಗುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇವನ್ ನ್ಯಾಷನಲ್ ಮೀಡಿಯಾಗಳು ಕೂಡ ಆ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಾವೆ. ಈ ಬಗ್ಗೆ ಇವತ್ತು ಮಾತಾಡ್ಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಈ ಕುರಿತಾಗಿ ಮಾತಾಡೋದಕ್ಕೆ ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿ ಹಿರಿಯ ಪತ್ರಕರ್ತರಾದಂತಹ ಅಜ್ಜವಾಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಕುಟ್ಟಪ್ಪ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾನೆ. ಕುಟ್ಟಪ್ಪ ನಮಸ್ಕಾರ. ಸಂಪುಟ ಕಸರತ್ತು, ಪೊನ್ನಣ್ಣವರಿಗೆ ಸಚಿವ ಸ್ಥಾನ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹಿಂದೆ ಕೂಡ ಸಿದ್ದರಾಮಯ್ಯನವರ ಅವಧಿಯಲ್ಲೂ ಕೂಡ ಚರ್ಚೆ ಮಾಡಿದ್ವಿ. ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನೋಂಥ ವಿಚಾರ ಚರ್ಚೆ ಆಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯ ಮಾಧ್ಯಮಗಳಲ್ಲೂ ಕೂಡ ವಿಶ್ಲೇಷಣೆ ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ಲಾಬಿ ಕೂಡ ಒಂದು ಪ್ರತ್ಯೇಕವಾಗಿ ಆಗ್ತಾ ಇದೆ. ಈಗಿನ ಸನ್ನಿವೇಶದಲ್ಲಿ ಈ ಸಂಪುಟದಲ್ಲಿ ಅವಕಾಶ ಸಿಗೋದಾದ್ರೆ ಯಾವ ಕಾರಣಕ್ಕಾಗಿ ಸಿಗಬಹುದು, ಸಿಕ್ಕಿದ್ರೆ ಕೊಡಗಿಗೆ ಆಗುವಂತ ಲಾಭ, ಈ ಕುರಿತಾಗಿ ನಾವು ಈ ಎಪಿಸೋಡ್ ನಲ್ಲಿ ಮಾತಾಡೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಈಗಾಗಲೇ 1 ತಿಂಗಳು ಕಳೆದಿದೆ. 1 ತಿಂಗಳು ಕಳೆದ ನಂತರ ಅವರ ಪೂರ್ಣ ಸಚಿವ ಸಂಪುಟದ ವಿಸ್ತರಣೆಯ ಕಸರತ್ತುಗಳನ್ನ ನಡೀತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರೋ ಹಾಗೆ ಅಥವಾ ಎಲ್ಲರೂ ಮಾಮೂಲಿ ಮೇಲ್ನೋಟಕ್ಕೆ ಹೇಳುವಂತೆ ಅಂದ್ರೆ, ಒಂದು ಸಚಿವ ಸಂಪುಟದ ಆಯ್ಕೆ ಮುಖ್ಯಮಂತ್ರಿಯ ಪರಮಾಧಿಕಾರ ಅಂತ. ಹಿಂದೆ ಯಾರನ್ನಾದ್ರೂ ನೀವು ಸಚಿವರಾಗ್ತೀರಾ ಅಥವಾ ಯಾರು ಸಚಿವರಾಗ್ತಾರ ಅಂತೆಲ್ಲ ಚರ್ಚೆ ಮಾಡಿದ್ರೆ, ಪಕ್ಷದ ಮುಖಂಡರನ್ನ ಕೇಳಿದ್ರೆ ಅದು ಸಿಎಂ ಅದು ಸಿಎಂ ನಿರ್ಧಾರ ಮಾಡ್ತಾರೆ ಅಂತ ಹೇಳುವಂಥದ್ದು. ಆದ್ರೆ ಕಳೆದ ಹಲವು ವರ್ಷಗಳಿಂದ ಇದೇನು ಬದಲಾವಣೆ ಆಗೇನಂದ್ರೆ, ಪಕ್ಷದ ಹೈಕಮಾಂಡ್ ಯಾರು ಸಚಿವರುಗಳಾಗ್ಬೇಕು, ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳೋದನ್ನ ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ. ಇವನ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯು ಸಹ ಪಕ್ಷದ ವರಿಷ್ಠರೇ ಆಯ್ಕೆ ಮಾಡ್ತಾರೆ. ಇವತ್ತು ಶಾಸಕರುಗಳು ನಮ್ಮ ನಾಯಕ ಯಾರು ಅಂತೇಳಿ ಆಯ್ಕೆ ಮಾಡುವಂತಿಲ್ಲ. ಅದು ಪಕ್ಷಾತೀತವಾಗಿ ಈಗೆಲ್ಲವೂ ನಿರ್ಧಾರಗಳನ್ನ ಹೈಕಮಾಂಡ್ ಮಟ್ಟಕ್ಕೆ ಹೇಳ್ಕೊಂಡು ಹೋಗಿದ್ದಾರೆ. ಬಹುಶಃ ಚುನಾವಣೆ ಸಂದರ್ಭಗಳಲ್ಲಿ ಹೈಕಮಾಂಡ್ ನಾಯಕರುಗಳು ಸಹ ಟಿಕೆಟ್ ಕೊಡೋದು ಇರ್ಬೋದು, ಚುನಾವಣೆ ಗೆಲ್ಲಿಸುವಂತ ಇರ್ಬೋದು, ಎಲ್ಲ ಕೆಲಸಗಳನ್ನು ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡೋ ಕಾರಣಕ್ಕಾಗಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಹೈಕಮಾಂಡ್ ವಶಕ್ಕೆ ಒಪ್ಪಿಸಿದ ಹಾಗೆ ಕಾಣ್ತಾ ಇದೆ. ನೀವು ಹೇಳಿದ ಹಾಗೇನೆ ಈಗಾಗಲೇ ಮುಖ್ಯಮಂತ್ರಿ ಸೇರಿದ ಹಾಗೆ 14 ಜನ ಸಚಿವರಾಗಿದ್ದಾರೆ. ಒಂದು ನಮ್ಮ ಸಂಖ್ಯೆ ಲೆಕ್ಕಾಚಾರದ ಪ್ರಕಾರ ಒಟ್ಟು 34 ಸಚಿವರಿಗೆ, ಸಿಎಂ ಸೇರಿ 34 ಸಚಿವರಿಗೆ ಅಷ್ಟೇ ಸಚಿವರಾಗುವಂತ ಅವಕಾಶಗಳಿರುವಂತದ್ದು. ಪ್ರಸ್ತುತ 20 ಸಚಿವ ಸ್ಥಾನ ಖಾಲಿ ಇದೆ. ಬಹುಶಃ ತೀರಾ 20ಕ್ಕೆ 20 ಭರ್ತಿ ಮಾಡುವಂತ ರಿಸ್ಕ್ ತೆಗೆದುಕೊಳ್ಳುವಂತ ಚಾನ್ಸಸ್ ಕಡಿಮೆ ಇದೆ. 1-2 ಸ್ಥಾನವನ್ನ ಖಾಲಿ ಇಟ್ಕೊಳ್ಬಹುದು. ಯಾಕಂದ್ರೆ ತೀರಾ ಬಂಡಾಯವಾದ್ರೆ, ಅಸಮಾಧಾನ ಸ್ಫೋಟಗೊಂಡ್ರೆ ಅದನ್ನ, ಅಥವಾ ಆ 2 ಸ್ಥಾನವನ್ನ ತೋರಿಸ್ಕೊಂಡು ಉಳಿದವರಿಗೆ ಒಂದು ಆಸೆ ತೋರಿಸ್ಕೊಂಡು ಇರುವಂತಹ ಪ್ರಕ್ರಿಯೆಗಳು ಸಹಜವಾಗಿ ಮಾಡ್ತಾರೆ. 20ಕ್ಕೆ 20 ಮಾಡಿದ್ರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಆಗುತ್ತೆ. ಇನ್ನು ಸಚಿವ ಸ್ಥಾನದ ಬಗ್ಗೆ ಪ್ರಶ್ನೆನೇ ಇರೋದಿಲ್ಲ. ಅದು ಎಲ್ಲೂ ಹೇಳಿಕೆಗೋ ಸಮಾಧಾನ ಮಾಡೋದಕ್ಕೆ ಯಾವ ಪ್ರಯತ್ನಗಳು ಇರೋದಿಲ್ಲ. ಅಷ್ಟು ಮಟ್ಟದ ರಿಸ್ಕ್ ನ ತೆಗೆದುಕೊಳ್ಳುವ ಚಾನ್ಸಸ್ ಕಡಿಮೆ ಇರುತ್ತೆ. 1-2 ಸಚಿವ ಸ್ಥಾನವನ್ನ ಖಾಲಿ ಇಟ್ಟುಕೊಂಡು ಬಹುಶಃ ನನ್ನ ಪ್ರಕಾರ ಒಂದು 18 ಸಚಿವ ಸ್ಥಾನಕ್ಕೆ ಭರ್ತಿ ಮಾಡುವಂತ ಚಾನ್ಸಸ್ಗಳಿದೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಅವಧಿಯಲ್ಲಿ ಹಾಲಿ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತು. ಪ್ರಥಮ ಬಾರಿಗೆ ಯಾರೆಲ್ಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಸಚಿವ ಸ್ಥಾನಕ್ಕೆ ನೇಮಕ ಮಾಡೋದಿಲ್ಲ, ಆಯ್ಕೆ ಮಾಡೋದಿಲ್ಲ ಅಂತ ಹೇಳೋದನ್ನ ಸ್ಪಷ್ಟವಾದ ನಿಯಮವನ್ನು ಇಟ್ಕೊಂಡ್ರು. ಹಾಗಾಗಿ ಯಾರ್ಯಾರು ಪ್ರಥಮ ಬಾರಿಗೆ ಆಯ್ಕೆ ಆಗಿದ್ದಾರೆ ಅವರ ಜಿಲ್ಲೆ ಇರ್ಬೋದು, ಹಿರಿತನ ಇರ್ಬೋದು, ಈ ಎಲ್ಲ ಲೆಕ್ಕಾಚಾರವನ್ನ ಬದಿಗೆ ಸರಿಸಿ ಅವರಿಗೆ ಎಲ್ಲ ಸಚಿವ ಸ್ಥಾನವನ್ನ ಸಾರಾಸಗಟವಾಗಿ ನಿರಾಕರಣೆ ಮಾಡಲಾಯಿತು.
ತೀರಾ ಬಹುತೇಕ ಎಲ್ಲರೂ ಹಳೆಯ ಸಚಿವರುಗಳೇ, ಬಹುತೇಕರು ಹಲವಾರು ಬಾರಿ ಸಚಿವರಾಗಿ ಅನುಭವ ಹೊಂದಿರುವಂತವರೇ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಅವಕಾಶಗಳಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನು ಮುಖ್ಯಮಂತ್ರಿ ಸ್ಥಾನದ ಹಂಚಿಕೆ ಆಗಿತ್ತು, ಅದೇ ರೀತಿಯಲ್ಲಿ ಅಧಿಕಾರ ಹಂಚಿಕೆ ನಿರ್ಧಾರ ಆಗಿತ್ತು ಅಂತ ಹೇಳೋದು ಒಂದು ಚರ್ಚೆ ಇದೆ. ಅಂದ್ರೆ ಆ ಬಾರಿ ಯಾರೆಲ್ಲ ಸಚಿವರಾಗಿರ್ತಾರೆ, ಯಾರೆಲ್ಲ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿರ್ತಾರೆ, ಉಪಾಧ್ಯಕ್ಷರಾಗಿರ್ತಾರೆ ಅಥವಾ ಸದಸ್ಯರಾಗಿರ್ತಾರೆ, ಅವರೆಲ್ಲರನ್ನ ಬದಲಾವಣೆ ಮಾಡಿ ಹೊಸ ಸರ್ಕಾರದಲ್ಲಿ ಎಲ್ಲಾ ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳುವಂತ ಒಂದು ನಿರ್ಧಾರವನ್ನ ಪ್ರಕಟಿಸಿದ್ರು. ಅಂದ್ರೆ ಆಂತರಿಕವಾಗಿ ಅದು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಸಿದ್ದರಾಮಯ್ಯ ಅವರ ನಂತರ ಈಗ ಡಿ ಕೆ ಶಿವಕುಮಾರ್ ಆಗಿದ್ದಂತ ಅವರಲ್ಲಿ ಬಹುತೇಕ ಹಳೆಬರೆ 14 ಜನರು ಹಳೆಬರೆ ಇದ್ದಾರೆ, ಯಾರು ಹೊಸಬರಿಗೆ ಕೊಟ್ಟಿಲ್ಲ. ಅಲ್ಲಿಗೆ ಒಂದಷ್ಟು ಪ್ರಮಾಣ ಹಳೆಬರಿಗೆ ಅವಕಾಶವನ್ನ ಕೊಟ್ಟಾಗೆ ಕಾಣ್ತಾ ಇದೆ. ಪ್ರಸ್ತುತ ಲಾಬಿ ಮಾಡ್ತಿರುವವ್ರನ್ನು ಸಹ ಒಂದಷ್ಟು ಜನ ಹಳೆಬರೆ ಇದ್ದಾರೆ. ಬಹುತೇಕ ಹಳೆಬರು ಮತ್ತೆ ಪ್ರಯತ್ನಗಳನ್ನ ನಡೆಸ್ತಾ ಇರೋದನ್ನು ನಾವು ಗಮನಿಸಬಹುದು. ಅದರಲ್ಲಿ ಕೆಲವರು ಸಚಿವರಾಗಿ ಆಯ್ಕೆ ಆಗುವಂತ ಅಥವಾ ಕೊಡ್ಲೇಬೇಕಾದಂತ ಪ್ರಾಂತ್ಯ ವೈಸ್, ಧರ್ಮದ ವೈಸ್, ಜಾತಿ ಕಾರಣಕ್ಕಾಗಿ ಅಥವಾ ಭವಿಷ್ಯವನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದಿಷ್ಟು ಜನ ಹಳೆಬರಿಗೂ ಕೊಡುವಂತ ಅವಕಾಶಗಳಿದೆ. ಹೈಕಮಾಂಡ್ ಮೊದಲು ನಿರ್ಧಾರ ಮಾಡಿದಾಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳುವಂತ ನಿರ್ಧಾರ ಮಾಡಿದ್ರೆ ಕನಿಷ್ಠ ಒಂದು 10 ರಿಂದ 12 ಜನ ಹೊಸಬರು ಪ್ರಥಮ ಬಾರಿಗೆ ಆಯ್ಕೆ ಆದಂತವರು ಸಚಿವರಾಗುವಂತ ಅವಕಾಶಗಳು ಇದೆ. ಆ ತರ ಹೊಸಬರಿಗೆ ಅವಕಾಶ ಕೊಟ್ರೆ ಅದರಲ್ಲಿ ಮುಂಚೂಣಿಯಲ್ಲಿ ಇರುವಂತವರು ಪೊನ್ನಣ್ಣವರು 100% ಆ ಮುಂಚೂಣಿಯಲ್ಲಿ ನಿಲ್ಲುವಂತ ಅವಕಾಶಗಳಿದೆ. ಕೊಡಗು, ಕೊಡವ, ವಿರಾಜಪೇಟೆ ಕ್ಷೇತ್ರ ಈ ಲೆಕ್ಕಾಚಾರದ ಬದಲಾಗಿ ರಾಜ್ಯ ನಾಯಕರಾಗಿ ಅವರು ಆಲ್ರೆಡಿ ಗುರುತಿಸಿಕೊಂಡಿರೋ ಕಾರಣಕ್ಕಾಗಿ ಅವರು ಕೆಪಿಸಿಸಿ ವಕ್ತಾರರಾಗಿ ಪಕ್ಷದ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು, ವಕ್ತಾರರಾಗಿ ಕೆಲಸ ಮಾಡಿದ್ದಾರೆ. ಕೆಪಿಸಿಸಿಯ ಕಾನೂನು ಘಟಕದ ಅಧ್ಯಕ್ಷರಾಗಿಯೂ ಸಹ ಪಕ್ಷದ ಸಂಘಟನಾತ್ಮಕವಾಗಿ ಅವರು ತೊಡಗಿಸಿಕೊಂಡಿದ್ದಾರೆ. ಕಾನೂನಿನ ಪರಿಣಿತರಾಗಿ, ಹೈಕೋರ್ಟ್ನ ಹಿರಿಯ ವಕೀಲರಾಗಿ ಪಕ್ಷದ ಹಲವಾರು ಕಾನೂನು ತೊಡಕುಗಳಿಗೆ ನೆರವನ್ನ ಅವರು ಕೆಲಸವನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಮುಖ್ಯಮಂತ್ರಿ ನಿಮಗೆ ಗೊತ್ತಿರೋ ಹಾಗೇನೆ ಸಿದ್ದರಾಮಯ್ಯ ಅವರ ಮೈಸೂರಿನ ಮೂಡ ಸೈಟ್ನ ಪ್ರಕರಣ ಇರ್ಬೋದು, ಹಲವಾರು ದೊಡ್ಡ ದೊಡ್ಡ ರಾಹುಲ್ ಗಾಂಧಿ ಪ್ರಕರಣಗಳಿರ್ಬೋದು, ಹಾಗೆ ಸಾಕಷ್ಟು ಪ್ರಕರಣಗಳಲ್ಲಿ ಅವರು ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ವಾದಿಸಿದ್ದಾರೆ, ವಕಾಲತ್ತು ವಹಿಸ್ತಾ ಬಂದಿದ್ದಾರೆ ಅನ್ನ ಗಮನಿಸಬಹುದು. ಅದರೊಂದಿಗೆ ಅವರು ಸಿದ್ದರಾಮಯ್ಯವರ ಕಾನೂನು ಸಲಹೆಗಾರರಾಗಿ 3 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಪಕ್ಷನ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅದನ್ನು ಬಿಡಿಸುವ ಕೆಲಸವನ್ನ ಸಹ ಬಹಳ ಜಾಣ್ಮೆಯಿಂದ ಮಾಡಿರುವುದನ್ನು ನಾವು ನೋಡಿರ್ಬೋದು. ಅದರೊಂದಿಗೆ ಸಿದ್ದರಾಮಯ್ಯ ಅವರು ಮತ್ತು ವರಿಷ್ಠರ ನಡುವಿನ ಒಬ್ಬ ಮಧ್ಯವರ್ತಿಯಾಗಿ ಸಹ ಕೆಲಸ ಮಾಡಿರುವಂತದ್ದು ಸಹ ಗಮನಿಸಿರಬಹುದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಭಿನ್ನ ಅಭಿಪ್ರಾಯ ಬಂದು ಸರ್ಕಾರ ರಚನೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ವಿಚಾರಕ್ಕೆ ಬಂದು ಅದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಪ್ರಚಾರಕ್ಕೆ ಹೋಗಿ ಎರಡು ನಾಯಕರ ನಡುವೆ ತಿಕ್ಕಾಟ ಆಗಿ ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ. ಆ ನಂತರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಬಣ ಹೇಳ್ಬೋದು ಅಥವಾ ಇನ್ಯಾರೋ ನಾಯಕತ್ವದಲ್ಲಿ ಬಂಡಾಯ ಹೇಳ್ಬೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಪತನ ಆಗ್ಬೋದು. ಅದರ ಲಾಭವನ್ನು ಒಂದಿಷ್ಟು ಜನ ಶಾಸಕರು 30 ರಿಂದ 40 ಶಾಸಕರು ಪಕ್ಷಾಂತರ ಮಾಡೋದ್ರ ಮೂಲಕ ಮಹಾರಾಷ್ಟ್ರದ ಮಾದರಿಯಲ್ಲಿ ಬಿಜೆಪಿ ಒಟ್ಟಿಗೆ ಸೇರಿ ಇಲ್ಲಿ ಸರ್ಕಾರ ರಚನೆ ಆಗ್ಬೋದು. ಈ ಎಲ್ಲ ಊಹಾತ್ಮಕಗಳು ಚರ್ಚೆ ರಾಜಕೀಯದ ಒಳಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲೂ ಸಹ 2 ಘಟಾನುಘಟಿನ ಹಿರಿಯ ನಾಯಕರುಗಳನ್ನ ಬ್ರೇಕ್ಫಾಸ್ಟ್ ಗೆ ಸೇರಿಸುವಂತ ಸಂದರ್ಭದಲ್ಲಿ ಅದರಲ್ಲಿ ಮಧ್ಯವರ್ತಿಯಾಗಿ ಅದು ಗುರುತಿಸಿಕೊಂಡಿದೆ. 3ನೇ ವ್ಯಕ್ತಿಯಾಗಿ ಇದ್ದಿದೆ ಪೊನ್ನಣ್ಣ ಅವರು. ಕಾಂಗ್ರೆಸ್ ವರಿಷ್ಠ ನಾಯಕರು ಸಹ ಸಿದ್ದರಾಮಯ್ಯವನ್ನ ಸಂಪರ್ಕ ಮಾಡಿದ್ರು ಸಹ ವೇಣುಗೋಪಾಲ್ ಅವರು ಜವಾಬ್ದಾರಿ ಕೊಟ್ಟಿದ್ದು ಸಹ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅಂತ ವೇಣುಗೋಪಾಲ್ ರವರು ಜವಾಬ್ದಾರಿ ಕೊಟ್ಟಿದ್ದು ಸಹ ಪೊನ್ನಣ್ಣ ಅವರಿಗೆ ಇಬ್ಬರನ್ನ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಆ ಚರ್ಚೆ ಇಬ್ಬರು ನಾಯಕರ ನಡುವೆ ಚರ್ಚೆ ಆದ ಸಂದರ್ಭದಲ್ಲಿ ಇದ್ದಿದ್ದು ಅಲ್ಲಿ ಪೊನ್ನಣ್ಣ ಅವರು ಮಾತ್ರ. ರಾಜಕೀಯದಲ್ಲಿ ಅಥವಾ ಒಂದು ಚುರುಕು ಬುದ್ಧಿಯನ್ನು ಹೊಂದಿರುವಂತ ಪೊನ್ನಣ್ಣ ಅವರು ಅಲ್ಲಿ ನಾಯಕರ ನಡುವೆ ಏನೆಲ್ಲ ಚರ್ಚೆ ಆಯ್ತು ಅದನ್ನ ಎಲ್ಲೂ ಬಹಿರಂಗಪಡಿಸಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅದು ಬಹಿರಂಗ ಆದ್ರೆ ನಾನೇ ಹೇಳಿದೆ ಅಷ್ಟು ಗೊತ್ತಾಗುತ್ತೆ ಕಾರಣಕ್ಕಾಗಿ ಇಲ್ಲ, ನಾನು ಅವ್ರ ಇದ್ದಿದ್ದಷ್ಟೇ ಬ್ರೇಕ್ಫಾಸ್ಟ್ ಮಾಡೋಗಿದ್ದಷ್ಟೇ, ಅವ್ರು ಏನ್ ಚರ್ಚೆ ಮಾಡೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಯಾವ ವಿಚಾರವನ್ನು ಬಹಿರಂಗಪಡಿಸದೆ ಅದನ್ನ ಅಲ್ಲಿಗೆ ಮುಗಿಸಿದ್ರು. ಬಹುಶಃ 3ನೇ ವ್ಯಕ್ತಿಯಾಗಿ ಅವರಿಗೆ ಅದು ಕಳಂಕ ಆಗ್ತಿತ್ತು. ಬಹುಶಃ ಅವರು ಚಾಣಾಕ್ಷತನವನ್ನ ಅದ್ರಲ್ಲಿ ಪ್ರದರ್ಶನ ಮಾಡಿದ್ರು. ಸಣ್ಣ ವಿಚಾರ ಆಗಿರ್ಬೋದು. ಸಹಜವಾಗಿ ಎಲ್ಲರೂ ಪೊನ್ನ ಅವ್ರನ್ನೇ ಕೇಳಿರ್ತಾರೆ ಏನ್ ಚರ್ಚೆ ಆಗಿರುತ್ತೆ. 3ನೇ ವ್ಯಕ್ತಿಯಾಗಿ ಅವರೇ ಇದ್ದ ಕಾರಣಕ್ಕಾಗಿ ಅವ್ರನ್ನೇ ಕೇಳ್ತಾರೆ ಏನು ಆಯ್ತು ಅಂತ. ಕೆಪಿಸಿಸಿ ವಕ್ತಾರರಾಗಿ ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಎಲ್ಲ ಮಾಧ್ಯಮದವರೊಟ್ಟಿಗೆ ಆತ್ಮೀಯ ಸಂಬಂಧವನ್ನ ರಾಜ್ಯ ಮಟ್ಟದಿರ್ಬೋದು, ಜಿಲ್ಲಾ ಮಟ್ಟ ಎಲ್ಲ ಕಡೆಯ ಮಾಧ್ಯಮದವರೊಟ್ಟಿಗೆ ನಿಕಟವಾದ ಸಂಪರ್ಕ ಹೊಂದಿರೋರು, ಅದು ಎಲ್ಲೂ ಹೇಳ್ಬೋದು. ಆದ್ರೆ ಅದನ್ನು ಒಂದು ಬುದ್ಧಿವಂತಿಕೆಯನ್ನು ಅವರು ಪ್ರದರ್ಶಿಸ್ತಾರೆ. ಅದರ ಒಂದು ಪ್ರಕರಣ ನೋಡಿದ್ರೆ ಅವರು ಎಷ್ಟು ಬುದ್ಧಿವಂತಿಕೆ ಬಳಸ್ತಾರೆ ಅಂತ ಗಮನಿಸಬಹುದು. ಎಷ್ಟು ಸೂಕ್ಷ್ಮವಾಗಿ ತೊಂದರೆ ಆಗದಾಗಿ ಗಮನಿಸ್ತಾರೆ ಅಂತ ಹೇಳೋದನ್ನ ನಾವು ಗಮನಿಸಬಹುದು. ಮತ್ತೆ ಸಿದ್ದರಾಮಯ್ಯನವರ ಬದಲಾವಣೆ ನಂತರ ಸಹಜವಾಗಿ ಈ ಸರ್ಕಾರದ ಹೆಚ್ಚಿನ ಶಾಸಕರ ಬೆಂಬಲವನ್ನ ಸಿದ್ದರಾಮಯ್ಯನವರೇ ಹೊಂದಿದ್ರು. ಬಹುಶಃ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಬಹುಶಃ ಶಾಸಕರ ಬಲಬಲ ಯಾರಿಗಿದೆ ಅಂತ ಹೇಳಿ ಮತ್ತೆ ಶಾಸಕರ ಮತ ಹಾಕುವಂತ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿದ್ರೆ 100% ಸಿದ್ದರಾಮಯ್ಯ ಅವರಿಗೇನೆ ಶಾಸಕರುಗಳು ಮುಂದುವರಿಬೇಕು ಅಂತ ಹೇಳುವಂತೆ ಮಾಡಿದ್ರು. ಯಾರು ನಿರೀಕ್ಷೆ ಮಾಡದಷ್ಟು ರೀತಿಯಲ್ಲಿ ಸುಲಲಿತವಾಗಿ ಬಹಳ ಸುಗಮವಾಗಿ ಏನೂ ತಂಟಿ ತಕರಾರು ಇಲ್ಲದೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಬಿಡ್ತೀನಿ, ಹೈಕಮಾಂಡ್ ಹೇಳಿದ್ರೆ ನಾನು ಈ ಸ್ಥಾನವನ್ನು ತ್ಯಜಿಸ್ತೀನಿ ಅಂತ ಹೇಳ್ತಾ ಬಂದ್ರು. ಅದೇ ರೀತಿಯಲ್ಲಿ ಯಾವ ತಂಟೆ ತಕರಾರು ಮಾಡದೆ ಬಹಳ ಸುಲಭವಾಗಿ ಸ್ಮೂತ್ ಆಗಿ
ಆ ಪ್ರಕ್ರಿಯೆನ ಮುಗಿಸ್ಕೊಟ್ಬಿಟ್ರು. ಅದೇ ಸಮಯದಲ್ಲಿ ನಿಗದಿತ ಅವಧಿಗಿಂತ ಒಂದು 6-7 ತಿಂಗಳು ಲೇಟ್ ಆದ್ರೂ ಸಹ ಡಿ ಕೆ ಶಿವಕುಮಾರ್ ಅಷ್ಟೇ ಸಹ ನಾನು ನಂಬಿದ ದೇವರುಗಳು ಅಥವಾ ಅಜ್ಜಯ್ಯ ಅವರ ಮೇಲೆ ನಂಬಿಕೆ ಇಟ್ಟು ದೇವರು ಫಲ ಕೊಡ್ತಾರೆ, ನನ್ನ ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳುವಂತ ವಿಶ್ವಾಸದಲ್ಲೇ ಬಹಳ ತಾಳ್ಮೆಯಿಂದ ಅವರು ಸಹ ಮುನ್ನಡೆಸ್ಕೊಂಡ್ರು. ಹಾಗಾಗಿ ಅಧಿಕಾರ ಬದಲಾವಣೆ ಪ್ರಕ್ರಿಯೆ ಬಹಳ ಸುಲಲಿತವಾಗಿ ನಡೆಯಿತು. ಅಧಿಕಾರ ಬಂದ ನಂತರನೂ ಸಹ ಸಿದ್ದರಾಮಯ್ಯ ಅವರನ್ನೊಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದೇ ಅವರ ಸಲಹೆ ಪಡೆಯುವಂತಿರ್ಬೋದು, 1 ತಿಂಗಳಾದ ನಂತರ ಹೋಗಿ ಅವರನ್ನ ಭೇಟಿ ಮಾಡಿ ಅವರೊಟ್ಟಿಗೆ ಚರ್ಚೆ ಮಾಡಿರುವಂತಿರ್ಬೋದು. ಇವಾಗ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟ ಹಾಗೆ ಡೆಲ್ಲಿಗೆ ಹೋಗುವ ಮೊದಲು ಸಿದ್ದರಾಮಯ್ಯ ಅವರೊಟ್ಟಿಗೆ ಚರ್ಚೆ ಮಾಡಿ ಒಂದೇ ವಿಮಾನದಲ್ಲಿ ಅವರು ಹೊಸ ದಿಲ್ಲಿಗೆ ತೆರಳಿದ್ದಾರೆ. ಬಹುಶಃ ಅವರು ಮುಂದಿನ ಆಡಳಿತಾವಧಿಯನ್ನ ಪೂರ್ಣಗೊಳಿಸುವಂತದ್ದು ಮತ್ತೆ ಮುಂದಿನ ಚುನಾವಣೆಯನ್ನ ಅವರ ನಾಯಕತ್ವದಲ್ಲಿ ಎದುರಿಸುವ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆ ಮಾಡ್ಕೊಂಡಾಗೆ ಕಾಣುತ್ತದೆ. ಹಾಗಾಗಿ ಮುಂದಿನ ರಾಜಕೀಯವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲಾ ಆಯಾಮಗಳ ಯೋಚನೆ ಮಾಡಿಕೊಂಡು ಬಹಳ ಸೂಕ್ಷ್ಮವಾಗಿ ಅವರು ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಅದರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಸಹ ಬಂದಿದ್ದಾರೆ. ಬಹುಶಃ ಅವರು ಪಕ್ಷದ ಸಂಘಟನೆಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡುವಂತ ಚಾನ್ಸಸ್ ಹೆಚ್ಚಿದೆ. ಈಗ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಯಾರೆಲ್ಲ ಹುದ್ದೆಲಿದ್ರು ಬಹುತೇಕ ಎಲ್ಲರೂ ಬದಲಾವಣೆ ಆಗುವ ಚಾನ್ಸಸ್ ಇದೆ. ಕೆಲವರಷ್ಟೇ ಉಳ್ಕೊಳ್ಬಹುದು. ರಾಜ್ಯದ ಪದಾಧಿಕಾರಿಗಳಿರ್ಬೋದು, ಬೇರೆ ಬೇರೆ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳಿರ್ಬೋದು, ಅದೇ ರೀತಿ ಜಿಲ್ಲಾ ಘಟಕಗಳಿರ್ಬೋದು, ಬ್ಲಾಕ್ ಇರ್ಬೋದು, ಬಹುಶಃ ಎಲ್ಲವೂ ಚೇಂಜ್ ಆಗುತ್ತೆ. ಹರಿಪ್ರಸಾದ್ ಅವರು ಹಿರಿಯ ನಾಯಕರಾಗಿ ಕಾಂಗ್ರೆಸ್ನ ಸುದೀರ್ಘ 4 ದಶಕಗಳ ಕಾಲ ರಾಜಕೀಯವನ್ನ ಮಾಡ್ತಾ ಬಂದಿರುವಂತವರು. ಪಕ್ಷವನ್ನ ಪುನರ್ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಅವರು ಸಹ ಗಮನಿಸ್ತಾರೆ. ಒಂದು ಇಡೀ ಸ್ವರೂಪ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ, ಪಕ್ಷದ ಸಂಘಟನೆಯಲ್ಲೂ ಸಹ ಬದಲಾವಣೆ ಆಗುತ್ತೆ. ಈ ಎಲ್ಲ ವಿದ್ಯಮಾನಗಳನ್ನ ಗಮನಿಸ್ತಾ ಹೋದ್ರೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಅರ್ಹತೆ, ಸಾಮರ್ಥ್ಯ, ಈ ಯೋಗ್ಯತೆ ಇದರೆಲ್ಲರ ಆಧಾರದಲ್ಲಿ ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ನಿರಾಕರಣೆ ಮಾಡೋದಕ್ಕೆ ಯಾವ ಅಂಶನೂ ಇಲ್ಲ. ಶಾಸಕರಾಗಿ 3 ವರ್ಷಗಳ ಅವಧಿಯಲ್ಲಿ ಇಡೀ ಸರ್ವ ಜನರ ಹಿತಾಸಕ್ತಿಯನ್ನ ಕಾಪಾಡುವ ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ಪೂರಕವಾಗಿ ಅವರಿರುವುದನ್ನ ಅವರ ಜನಪ್ರತಿನಿಧಿಯಾಗಿ ಮಾಡಿರುವ ಕೆಲಸದಲ್ಲಿ ನಾವು ಅದನ್ನ ತೋರಿಸಬಹುದು. ಯಾರೇ ಈಗ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಆಗಿರುವಂತ ಅಹಿಂದ ವರ್ಗದಷ್ಟೇ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಹೇಳುವ ಕಡೆ ಗಮನ ಹರಿಸಲಿಲ್ಲ. ಅವರದ್ದು ಹಿತಾಸಕ್ತಿಯನ್ನು ಕಾಪಾಡಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನು ಕೆಲಸವನ್ನ ಮಾಡಿದ್ರು. ಅದರ ಹೊರತುಪಡಿಸಿ ಹಾಗೆಯೂ ಬಿಜೆಪಿಗೆ ಸಾಂಪ್ರದಾಯಿಕವಾಗಿ ಯಾವ ಮತದಾರರುಗಳಿದ್ದಾರೆ, ಬಿಜೆಪಿ ಮತ ಬ್ಯಾಂಕ್, ವೋಟ್ ಬ್ಯಾಂಕ್ ಅಂತ ಹೇಳಿ ನಾವು ಯಾವುದನ್ನ ಪರಿಗಣಿಸ್ತೀವಿ, ಆ ವೋಟ್ ಬ್ಯಾಂಕ್ ಅವರ ಹಿತಾಸಕ್ತಿ ಕಾಪಾಡೋದಕ್ಕೂ ಅವರೇನಾದ್ರೂ ಬೇಡಿಕೆಗಳನ್ನ ಹೋದಾಗನು ಅವರನ್ನು ನಿರಾಕರಣೆ ಮಾಡಕ್ಕೆ ಹೋಗ್ಲಿಲ್ಲ. ಹಾಗಾಗಿ ಸರ್ವ ಜನರ ಹಿತಾಸಕ್ತಿಯನ್ನ ಕಾಪಾಡೋ ರೀತಿಯಲ್ಲಿ ನಡೆದುಕೊಂಡಿರುವ ಕಾರಣಕ್ಕಾಗಿ ಯಾವುದೋ ಒಂದು ಧರ್ಮದವರು, ಯಾವುದೋ ಒಂದು ಜಾತಿಯವರು ಅಥವಾ ಯಾವುದೋ ಒಂದು ಜನಾಂಗದವರು ಪೊನ್ನಣ್ಣ ಸಚಿವರಾಗೋದು ಬೇಡ ಅಂತ ಹೇಳುವಂತ ನಿಲುವನ್ನು ಯಾರು ವ್ಯಕ್ತಪಡಿಸುವುದಿಲ್ಲ. ಬಹುಶಃ ಎಲ್ಲರೂ ಹೇಳಿಕೆ ಕೊಟ್ಟ ಹಾಗೇನೆ ಬಹುತೇಕ ಸಂಘಟನೆಗಳಿರ್ಬೋದು, ಸಮಾಜದಲ್ಲಿರ್ಬೋದು, ಎಲ್ಲರೂ ಪಕ್ಷಾತೀತವಾಗಿ ಅಥವಾ ಜಾತಿ ಧರ್ಮದ ರಹಿತವಾಗಿಯೂ ಸಹ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳುವಂತ ಬೇಡಿಕೆಯನ್ನ ಇಡ್ತಾ ಬಂದಿರೋದನ್ನ ಗಮನಿಸಬಹುದು. ಎಲ್ಲ ಮಾನದಂಡಗಳ ಅರ್ಹತೆಯ ಮೇಲೆ ಎಲ್ಲ ಮಾನದಂಡಗಳು ಮತ್ತು ಅರ್ಹತೆಯ ಆಧಾರದಲ್ಲಿ ಪೊನ್ನಣ್ಣ ಅವರಿಗೆ ಅವಕಾಶಗಳು ಹೆಚ್ಚಿದೆ. ಹಾಗಾಗಿ ಅವರು ಸಚಿವರಾಗುವಂತ ಅವಕಾಶಗಳು ನಿಶ್ಚಿತವಾಗಿದೆ. ಆದರೆ ರಾಜಕೀಯವಾಗಿ ನಾವು ಹೇಳಿದ ಲೆಕ್ಕಾಚಾರ ಅಷ್ಟೇ ನಡೆಯೋದಿಲ್ಲ. ಅದರೊಳಗೆ ನಡೆಯುವಂತ ತೆರೆಮರೆಯ ರಾಜಕೀಯ ವಿದ್ಯಮಾನಗಳು ಏನೇನು ನಡೀತಾರೆ ಅಂತ ಹೇಳೋಕ್ಕಾಗಲ್ಲ. ಅಂತಿಮ ಹಂತದಲ್ಲಿ ಏನೆಲ್ಲ ನಿರ್ಧಾರಗಳು, ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ಯಾರಿಗೂ ಊಹೆ ಮಾಡಕ್ಕಾಗಲ್ಲ. ಈಗ ಮೊನ್ನೆ ಸಹ ಸಚಿವ ಸಂಪುಟ ಡಿ ಕೆ ಶಿವಕುಮಾರ್ ಅವರ ಅಧಿಕಾರಕ್ಕೆ ಬಂದಾಗ ಹೈಕಮಾಂಡ್ ನಿರ್ಧಾರ ಮಾಡಿ ಕಳಿಸಿದ್ದು 10 ಸಚಿವರಾಗ್ತಾರೆ ಅಂತ ಹೇಳಿ. ರಾತ್ರೋರಾತ್ರಿ ಬದಲಾವಣೆಯಾಗಿ ಸಚಿವ ಸಂಪುಟಕ್ಕೆ ಬರುವಾಗ ಒಟ್ಟು 14ಗೆ ತಲುಪಿತು. ಅಂದ್ರೆ 4 ಸ್ಥಾನ ಸಿಎಂ ಅಲ್ಲದೆ 10 ಅಂತಿತ್ತು. ಅದು 3 ಮತ್ತೆ ಸೇರ್ಪಡೆ ಆಯ್ತು. ಹಾಗೇನೆ ಯಾರ ಹೆಸರು ಬರ್ತದೆ, ಯಾರ ಹೆಸರು ಕೊನೆ ಕ್ಷಣದಲ್ಲಿ ಚೇಂಜ್ ಆಗುತ್ತೆ, ಅದ್ರಲ್ಲಿ ಯಾರೆಲ್ಲ ಸೇರ್ಪಡೆ ಆಗುತ್ತಾರೆ ಅಂತ ಹೇಳೋಕೆ ಸಾಧ್ಯ ಆಗೋಲ್ಲ. ಈಗ ಪ್ರತಿಪಕ್ಷದ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಹೇಳಿದ್ರು, ಸೂಟ್ ಕೇಸ್ ಇದೆ, ಪೇಮೆಂಟ್ ಸೀಟ್ಗಳಿದೆ, 100ರಿಂದ 150 ಕೋಟಿ ಸಚಿವ ಸ್ಥಾನಕ್ಕೆ ಕೊಟ್ಟು ಖರೀದಿ ಮಾಡ್ತಾರೆ ಅಂತ ಹೇಳಿ ವ್ಯವಹಾರ ಮಾಡುವುದು ಹೇಳಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಲೆಕ್ಕಕ್ಕೆ ಇಲ್ಲದವರು ಯಾರೋ ಬಂದು ಅದರಲ್ಲಿ ಸೇರ್ಕೊಳ್ಬಹುದು, ಅಥವಾ ನಿರೀಕ್ಷಿತವಾಗಿ ಇವರಿಗೆ ಸಿಗ್ಲೇಬೇಕು ಅಂತ ಹೇಳುವಂತವ್ರು ಇರುವವರು ಕೈ ತಪ್ಪುವಂತ ಚಾನ್ಸಸ್ಗಳು ಇರ್ಬೋದು. ಯಾವ್ಯಾವ ಲೆಕ್ಕಾಚಾರಗಳು ಹೇಳಕ್ಕಾಗಲ್ಲ. ಬಹಿರಂಗವಾಗಿ ಇರುವ ನಿಲುವುಗಳು ಬೇರೆ, ಆಂತರಿಕವಾಗಿ ನಡೆಯುವ ವಿದ್ಯಮಾನಗಳು ನಮಗೇನು ಕಾಣೋದಿಲ್ಲ. ಅಂಡರ್ ಕರೆಂಟ್ ತರ ಏನೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳೋದು ಆಗೋದಿಲ್ಲ. ಸಹಜವಾಗಿ ಏನಾಗುತ್ತೆ ಅಂದ್ರೆ, ಈಗ ನೀವು ಇನ್ನೂ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ, ಹಿಂದೆ ಒಂದ್ಸಲ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಕಾನೂನು ಘಟಕದ ಮಹಿಳಾ ಘಟಕದ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಪೊನ್ನಣ್ಣ ಅವರಿಗೆ ಇಲ್ಲಿ ಪಕ್ಷದ ಟಿಕೆಟ್ ಕೊಡಬೇಡಿ ವಿರಾಜಪೇಟೆಯಲ್ಲಿ ಅಂತ ಹೇಳಿ ಬಿಜೆಪಿ ಒಬ್ಬ ಸಚಿವರಾಗಿದ್ದವರು ಹೇಳಿದ್ರು. ಫೋನ್ ಮಾಡಿ ಹೇಳಿದ್ರು, ಅವರಿಗೆ ಕೊಡಬೇಡಿ ಅಂತ ಹೇಳಿದ್ರು ಅಂತ ಹೇಳಿ. ನೋಡಿ ಹೇಗೆಲ್ಲ ನಡೀತದೆ. ಇನ್ನೊಂದು ಪಕ್ಷದ ಆಂತರಿಕವಾಗಿ ಟಿಕೆಟ್ ಈಗ ಕಾಂಗ್ರೆಸ್ ಬಿಜೆಪಿ ಪ್ರತಿಸ್ಪರ್ಧಿಗಳು, ಕೆಪಿಸಿಸಿ ಅಧ್ಯಕ್ಷರಿಗೆ ಬಿಜೆಪಿಯವರ ಪಕ್ಷದವರು ಹೇಳಿದ್ರೆ ಅವರಿಗೆ ಕೊಡಬೇಡಿ ಅಂತ ಹೇಳಿ. ಅಂದ್ರೆ ಯಾವ ನೆಲೆಗಟ್ಟಲ್ಲಿ ಅದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಷ್ಟೆಲ್ಲ ತೆರೆಮರೆಯಲ್ಲಿ ಏನೆಲ್ಲ ನಡೀತದೆ ಅಂತ ಹೇಳುವಂಥದ್ದು. ಅದೇ ರೀತಿ ಇವತ್ತು ಯಾರಾದ್ರೂ ಸಚಿವ ಸ್ಥಾನ ಪೊನ್ನಣ್ಣರಿಗೆ ಸಿಗ್ತಾರೆ ಅಂತ ಖುಷಿ ಪಡೆದವರು ಇದ್ರೆ ಆಂತರಿಕವಾಗಿ ಬಿಜೆಪಿಯವರಷ್ಟೇ. ಅದು ಬಿಜೆಪಿಯವರಂದ್ರೆ ತೀರಾ ಸಾರಸಗಟವಾಗಿ ಅಲ್ಲ, ಪಕ್ಷದ ಮತದಾರರು ಅವರಲ್ಲ, ಅಭಿವೃದ್ಧಿಗಾಗಿ ಆಗ್ಲಿ ಅಂತ ಹೇಳಿ ಬಯಸುವವರು ಇರ್ತಾರೆ.
ಈ ಲೀಡರ್ಸ್ಗಳು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಬಯಸುವರು ಪುನಃ ಸಿಕ್ಕಿದ್ರೆ ಮತ್ತಷ್ಟು ಬಲಿಷ್ಠರಾಗ್ತಾರೆ, ನಮಗೆ ಚುನಾವಣೆ ಎದುರಿಸಕ್ಕೆ ಕಷ್ಟ ಆಗುತ್ತೆ ಅಂತ ಕಾರಣಕ್ಕಾಗಿ ಅವರು ಒಂದಷ್ಟು ಜನ ವಿರೋಧ ಮಾಡಬಹುದು. ಆಂತರಿಕವಾಗಿ ಕಾಂಗ್ರೆಸ್ ಒಳಗಿನೂ ಒಂದಿಷ್ಟು ಜನ ವಿರೋಧ ಮಾಡುವಂತ ಚಾನ್ಸಸ್ ಆಂತರಿಕವಾಗಿ ಇರ್ಬೋದು. ಪಕ್ಷದವರೇ ಆಗಿದ್ರು ಸಹ ನಮ್ಮ ಭವಿಷ್ಯಗಳು ಅಥವಾ ನಮಗೇನು ತೊಂದರೆ ಆಗ್ಬೋದು, ನಮ್ಮ ನಾಯಕತ್ವಕ್ಕೆ ತೊಂದರೆ ಆಗ್ಬೋದು, ಬೇರೆ ಬೇರೆ ಕಾರಣಗಳು ಸಹ ಇರ್ಬೋದು. ಅವರು ಸಹ ತೆರೆಮರೆಯೊಳಗೆ ಒಂದಿಷ್ಟು ಕಸರತ್ತುಗಳನ್ನ ಒಳಗಿಂದ ಒಳಗೆ ನಡೆಸುವಂತೂ ಇರ್ಬೋದು. ಇನ್ನೊಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಸಿದ್ದರಾಮಯ್ಯನವರ ಲೀಸ್ಟ್ ಅಲ್ಲಿ 100% ಮುಂಚೂಣಿಯಲ್ಲಿ ಪೊನ್ನಣ್ಣವರು ಇದ್ದೇ ಇರ್ತಾರೆ. ಹೇಗೆ ಮುಖ್ಯಮಂತ್ರಿ ಸ್ಥಾನವನ್ನು ತೆರವುಗೊಳಿಸುವಾಗ ಅವರು ಸಮಾಧಾನ ಪಡಿಸಬೇಕಾಗಿ ಅವರ ಮಗನ ಸ್ಥಾನವನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಪ್ರಥಮವಾಗಿಯೇ ಕೊಟ್ಟಿದ್ದಾರೆ. ಮೈಸೂರಿನ ಉಸ್ತುವಾರಿ ತೆಗೆದುಕೊಳ್ಳುವುದಕ್ಕೆ ರಾಜ್ಯಕ್ಕೆ ಮಗನ ಭವಿಷ್ಯವನ್ನು ರೂಪಿಸೋಕ್ಕಾಗಿ ಹಿರಿಯ ನಾಯಕರಾದ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲಿಲ್ಲ. ವೆಂಕಟೇಶ್ ಅವರಿಗೂ ಸಹ ಕೊಡ್ಲಿಲ್ಲ. ಬಹುಶಃ ವಿಸ್ತರಣೆ ಆಗೋ ಸಂದರ್ಭದಲ್ಲಿ ಅವರಿಬ್ಬರಿಗೆ ಸಚಿವ ಸ್ಥಾನ ಸಿಗ್ಲಿಕ್ಕಿಲ್ಲ. ಅವರಿಗೆ ಸಿಕ್ಕಿದ್ರೆ ಮತ್ತೆ ಮೈಸೂರಲ್ಲಿ ಅವರ ಪ್ರಾಬಲ್ಯ ಆಗುತ್ತೆ. ಮಗನ ಮುಕ್ತ ರಾಜಕೀಯ ಪ್ರವೇಶಕ್ಕೆ ಅಥವಾ ಮುಕ್ತ ರಾಜಕೀಯ ಬೆಳವಣಿಗೆಗೆ ಅದು ತೊಡಕಾಗಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕುವಂತ ಚಾನ್ಸಸ್ ಇದೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ದಲಿತ ಜನಾಂಗದ ಹೆಸರಿನಲ್ಲಿ ನಮಗೆ ಕೊಡಬೇಕು ಅಂತ ಹೇಳುವಂತ ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರು ಜನರನ್ನು ಸೇರಿಸಿ ನನಗೆ ಆ ನೆಲೆಗಟ್ಟಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳುವ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ. ಅದು ಅವರಿಗೆ ಎಷ್ಟು ಫಲಿಸ್ತದೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಯತೀಂದ್ರ ಅವರ ಭವಿಷ್ಯವನ್ನ ಇಟ್ಟುಕೊಳ್ಳೋ ಕಾರಣಕ್ಕಾಗಿ ಕೊಡ್ತಾರ ಅಂತ ಹೇಳೋದು ಚಾನ್ಸಸ್ ಕಮ್ಮಿ. ಬಹುಶಃ ಹಾಗೆ ಒಬ್ರಿಗೊಬ್ರಿಗೆ ಕೊಡ್ತಾ ಹೋದ್ರೆ ಎಲ್ಲ ಹಿರಿಯ ನಾಯಕರಿಗೆ ಕೊಡಬೇಕು. ಸಿದ್ದರಾಮಯ್ಯ ಸಚಿವ ಸಂಪುಟ ಇದ್ದವರು ಎಲ್ಲರಿಗೂ ಮತ್ತೆ ಕೊಡ್ಬೇಕಾಗುತ್ತದೆ. ಅದರಲ್ಲಿ ಒಬ್ಬರಿಗೆ ಏನು ಬಿಡಕ್ಕಾಗೋ ಚಾನ್ಸಸ್ ಇರಲ್ಲ. ಆ ಚಾನ್ಸಸ್ಗಳು ಕಡಿಮೆ ಇರ್ತದೆ. ಹಾಗಾಗಿ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ 100% ಪೊನ್ನಣ್ಣವರು ಇದ್ದೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಹ ಅವರು ಪೊನ್ನಣ್ಣವರನ್ನ ವಿರೋಧ ಮಾಡುವಂತ ಚಾನ್ಸಸ್ ಇಲ್ಲ. ಬಿ ಕೆ ಹರಿಪ್ರಸಾದ್ ಸಹ ಪಕ್ಷದ ನೆಲೆಗಟ್ಟಿನಲ್ಲಿ ಭವಿಷ್ಯದ ನೆಲೆಗಟ್ಟಿನಲ್ಲೂ ಸಹ ಪೊನ್ನಣ್ಣವರನ್ನ ವಿರೋಧ ಮಾಡಕ್ಕೆ ಚಾನ್ಸಸ್ ಇಲ್ಲ. ಅದೇ ರೀತಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಕೆ ಸಿ ವೇಣುಗೋಪಾಲ್ ಅವರು ಸಹ ವಿರೋಧ ಮಾಡುವಂತ ಚಾನ್ಸಸ್ಸೇ ಇಲ್ಲ. ಯಾಕಂದ್ರೆ ಕೇರಳದ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳ ಉಸ್ತುವಾರಿಯಾಗಿ ಜವಾಬ್ದಾರಿ ನಿರ್ವಹಿಸಿ ಅಲ್ಲಿ ಫಲಿತಾಂಶವನ್ನ ಕೊಟ್ಟಿದ್ದಾರೆ. ಮಾನಂದವಾಡಿ ಕ್ಷೇತ್ರದಲ್ಲಿ 2 ಬಾರಿ ಕಮ್ಯುನಿಸ್ಟ್ ಅಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ ಗೆಲ್ಲುವಂತ ಅವಕಾಶಗಳೇ ಇರಲಿಲ್ಲ. ಕಾಂಗ್ರೆಸ್ನ ಪ್ರಚಾರಕ್ಕೆ ಹೋದವರು ಯಾರು ಸಹ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳುವ ಲೆಕ್ಕಾಚಾರ ಹಾಕಿಲ್ಲ. ಅವರು ಕಳೆದ ಸರ್ಕಾರದಲ್ಲಿ ಸಚಿವರಾಗಿದ್ದ ಅವರು ಕಮ್ಯುನಿಸ್ಟ್ ಸ್ಪರ್ಧಿ ಆಗಿದ್ದವರು, ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿ ಆಗಿದ್ದವರು ಸಚಿವರಾಗಿದ್ದರು. ಎಲ್ಲ ರಸ್ತೆ ಸೇರಿದಂತೆ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಮಾನಂದವಾಡಿಯಲ್ಲಿ ಒದಗಿಸಿದವರು. ಕೆಲಸದ ಹೆಸರಿನಲ್ಲಿ ಮತ ಹಾಕೋದಾಗಿದ್ರೆ ಅವರು ಸೋಲುವಂತ ಚಾನ್ಸಸ್ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ ಗೆದ್ರು. ಅಲ್ಲೂ ಸಹ ಪೊನ್ನಣ್ಣ ಅವರು ಕೊಡಗಿನ ಗಡಿಯಾಗಿರೋ ಕಾರಣಕ್ಕಾಗಿ ಹಲವಾರು ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಿ ಆ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಗೆಲ್ಲುವ ಹಾಗೆ ಮಾಡಿದ್ದಾರೆ. ಈವನ್ ಇನ್ನೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಸಹ ಏನು ಗೆದ್ದಿದ್ದಾರೆ, ಇವತ್ತು ಸಚಿವರು ಆಗಿದ್ದಾರೆ, ಅವರು ಸಹ ಕ್ಷೇತ್ರದಲ್ಲಿ ಉಸ್ತುವಾರಿಯಾಗಿದ್ರು. ಅಲ್ಲೂ ಸಹ ಕಾಂಗ್ರೆಸ್ 2 ಸ್ಥಾನ ಗೆಲ್ಲುವುದಕ್ಕೆ ಅವರ ಕೊಡುಗೆಯನ್ನು ಸಹ ವೇಣುಗೋಪಾಲ್ ಅವರು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಮತ್ತೆ ವೇಣುಗೋಪಾಲ್ ಅವರೊಟ್ಟಿಗೆ ನಿಖರವಾದ ಸಂಪರ್ಕವಾಗಿ ಇರೋದನ್ನು ಸಹ ನಾವು ಗಮನಿಸಬಹುದು. ಕೇರಳದ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಅವರು ಹೇಳಿದ್ರು, ಇದು ಕರ್ನಾಟಕ ಸರ್ಕಾರದ ಮುಖ್ಯ ವ್ಯಕ್ತಿ ಸಿದ್ದರಾಮಯ್ಯ ಅವರೊಟ್ಟಿಗೆ ಮುಖ್ಯಮಂತ್ರಿ ಒಳಗೆ ಬಹಳ ಆತ್ಮೀಯರಾಗಿರುವವರು, ದೊಡ್ಡ ನಾಯಕರಾಗಿರುವವರು ಅಂತ ಹೇಳೋದನ್ನ ವೇಣುಗೋಪಾಲ್ ಅವರು ಮುಕ್ತ ಕಂಠದಿಂದ ಪ್ರಶಂಸೆ ವ್ಯಕ್ತಪಡಿಸಿರುವ ಕಾರಣಕ್ಕಾಗಿ ಬಹುಶಃ ರಾಜ್ಯಕ್ಕೆ ಭವಿಷ್ಯವನ್ನ ಅವರು ಸಹ ವೇಣುಗೋಪಾಲ್ ಅವರು ಸಹ ಗಮನದಲ್ಲಿ ಇಟ್ಟುಕೊಂಡು ಅವರ ಸಚಿವರಾಗಿ ಸೇರ್ಪಡೆಗೆ ಸಹಜವಾಗಿ ಬೆಂಬಲವನ್ನು ನೀಡುವಂತ ಚಾನ್ಸಸ್ ಹೆಚ್ಚೇ ಇರುತ್ತದೆ. ಅದರೊಂದಿಗೆ ರಾಜ್ಯದ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಸಹ ನಿಕಟವಾದಂತಹ ಸಂಪರ್ಕ ಇರುವ ಕಾರಣಕ್ಕಾಗಿ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸ್ಪಷ್ಟ ಅರಿವಿರುವ ಕಾರಣಕ್ಕಾಗಿ ಭವಿಷ್ಯದ ನಾಯಕತ್ವವನ್ನು ರೂಪಿಸುವ ಕಾರಣಕ್ಕಾಗಿ ಪೊನ್ನಣ್ಣ ಅವ್ರನ್ನ 100% ಸಜೆಸ್ಟ್ ಮಾಡುವಂತ ಎಲ್ಲಾ ಚಾನ್ಸಸ್ಗಳು ಇದೆ. ಇನ್ನೊಂದು ನನಗನ್ಸೋದು, ಈ ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ 2 ಕ್ಷೇತ್ರದಲ್ಲೂ ಕೂಡ ಇವನ್ ಮಡಿಕೇರಿ, ವಿರಾಜಪೇಟೆ, ಅದರಲ್ಲಿ ದೊಡ್ಡದಾದ ಪಾತ್ರ ಪೊನ್ನಣ್ಣ ಅವ್ರದ್ದು ಇದೆ. ಮಡಿಕೇರಿಯಲ್ಲಿ ಮಂತ್ರಗೌಡ ಗೆಲ್ಬೇಕಾದ್ರೂ ಕೂಡ ಅವರಿಗೆ ಟಿಕೆಟ್ ಸಿಗುವ ನಿಟ್ಟಿನಲ್ಲಿ ಇರ್ಬೋದು, ಅಥವಾ ನಂತರದ ಪ್ರಕ್ರಿಯೆಯಲ್ಲೂ ಕೂಡ ಪೊನ್ನಣ್ಣ ಅವರ ಮಾರ್ಗದರ್ಶನ ಇದ್ದೇ ಇದೆ. ವಿರಾಜಪೇಟೆ ಕ್ಷೇತ್ರದಲ್ಲೂ ಕೂಡ 2 ಕ್ಷೇತ್ರವೂ ಕೂಡ ಬಿಜೆಪಿಯ ಪ್ರಾಬಲ್ಯ ಇದ್ದಂತಹ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಇವನ್ ಬಿಜೆಪಿಯ ಮತದಾರನೇ ಸೆಳ್ಕೊಂಡು ಗೆದ್ದಂತದ್ದು ಅದೊಂದು ಇತಿಹಾಸ ಕೊಡಗಿನಲ್ಲಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸಚಿವ ಸ್ಥಾನದ ಬೇಡಿಕೆ ವಿಚಾರ ಬಂದಾಗ ಬಿಜೆಪಿಯ ನಾಯಕರುಗಳು ಸುಜಯ್ ಕುಶಲಪ್ಪರೇ ಬಹಿರಂಗವಾಗಿ ಗೋಣಿಕೊಪ್ಪದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಹೇಳಿದ್ರು ಇವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು. ಹೀಗಾಗಿ ಈ ವಿಚಾರವನ್ನಲ್ಲಿ ಎಷ್ಟು ಮಟ್ಟಿಗೆ ನಾಯಕರುಗಳು ಪರಿಗಣನೆ ಸಾಧ್ಯತೆ ಇದೆಯಾ? ಚಾನ್ಸಸ್ ಇಲ್ಲ. ಜಿಲ್ಲೆಯ ಆಧಾರದಲ್ಲಿ ಲೆಕ್ಕ ತೆಗೆದುಕೊಂಡು ಹೋದ್ರೆ ನಮಗೆ ಸಿಗೋದಿಲ್ಲ. ಯಾಕಂದ್ರೆ ಕೇವಲ 2 ಶಾಸಕರು ಇರುವಾಗ ರಾಜಕೀಯವಾಗಿ ಏನು ಏರಿಳಿತಗಳಿಗೆ ಕಾರಣ ಆಗೋಲ್ಲ ಅಂತ ಕಾರಣಕ್ಕಾಗಿ ಫಸ್ಟ್ ಟೈಮ್ ನಮ್ಮ ಪರಿಗಣಿಸುವುದಿಲ್ಲ. ಈಗ ಬೆಳಗಾವಿಯಲ್ಲಿ 18 ಶಾಸಕರಿದ್ದಾರೆ, ಅಲ್ಲಿ ಒಂದೇ ಸಚಿವರಾಗಿರೋದಾರೆ, ಇನ್ನೊಂದು 2 ಕನಿಷ್ಠ 2 ಕೊಟ್ಟೆ ಕೊಡ್ತಾರೆ, 1 ಕೊಟ್ಟೆ ಕೊಡ್ತಾರೆ, ಇನ್ನೊಂದು ಕೊಟ್ಟೆ ಕೊಡ್ತಾರೆ, ಇನ್ನೊಂದು 3 ಅಥವಾ 4 ಆದ್ರೂ ಆಸ್ತಿ 18 ಶಾಸಕರುಗಳಿರುವ ದೊಡ್ಡ ಜಿಲ್ಲೆ ಆಗಿರೋ ಕಾರಣ ಕೊಡಗಿನಲ್ಲಿ ಸಂಖ್ಯೆಯ ಲೆಕ್ಕದಲ್ಲಿ ನಮ್ಮನ್ನ ಪರಿಗಣಿಸಿ ಚಾನ್ಸಸ್ ಇಲ್ಲ. ಜಾತಿಯ ಲೆಕ್ಕದಲ್ಲಿ ತೆಗೆದುಕೊಂಡು ಹೋದ್ರು ಪರಿಗಣನೆ ಮಾಡೋ ಚಾನ್ಸಸ್ಸೇ ಇಲ್ಲ. ಜಾತಿ ಆಧಾರದಲ್ಲೂ ನಮಗೇನು ಹೆಚ್ಚು ರಾಜಕೀಯವಾಗಿ ಪ್ರಭಾವ ಬೀರಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡುವಂತ ಜಾತಿ ಸಮುದಾಯವನ್ನು ಪ್ರತಿನಿಧಿಸಿರುವುದು ಅಲ್ಲ ಅಂತ ಹೇಳುವಂತ ಒಂದು ಅಭಿಪ್ರಾಯ ಸಹಜವಾಗಿ ಇದ್ದೇ ಇರುತ್ತೆ. ಆ ಲೆಕ್ಕಾಚಾರದಲ್ಲೂ
ಕೊಡುವ ಚಾನ್ಸಸ್ ವಿರಳ. ಆದ್ರೆ ಅವರ ವೈಯಕ್ತಿಕ ಅರ್ಹತೆ, ವೈಯಕ್ತಿಕ ಸಾಮರ್ಥ್ಯದ ಆಧಾರದಲ್ಲಿ ಅಷ್ಟೇ ಅವರಿಗೆ ಸಿಗುವಂತ ಅವಕಾಶಗಳು ಇರುವಂತದ್ದು. ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೊಡಗಿನ 3 ಸಚಿವರುಗಳು ಇದ್ರು. ಎಂ.ಎಂ. ನಾಣಯ್ಯನವರು, ಸುಮಾ ಅವರು ಮತ್ತು ಟಿ. ಜಾನರವರು 3 ಜನರು ಅವರು ಸಚಿವರಾಗಿ ಅವಕಾಶಗಳಿತ್ತು. ಆವಾಗ 60-70 ಮಿನಿಸ್ಟರ್ಗಳು ಇದ್ರು. ಆವಾಗ ನಿಮಗೆ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಯಾರನ್ನ ಬೇಕಾದ್ರೂ ಸಚಿವ ಮಾಡಕ್ಕೆ ಅವಕಾಶಗಳಿತ್ತು. ಈಗನೂ ಆಗಿದ್ರೆ ಬಹುಶಃ 120 ಜನರು ಸಚಿವರಾಗ್ತಿದ್ರು, ಯಾರು ಶಾಸಕರಾಗಿ ಉಳಿತಿರ್ಲಿಲ್ಲ, ಎಲ್ಲರೂ ಸಚಿವರಾಗ್ಬಿಡಿದ್ರು. ಈಗ ಮೊದಲು ನೋಡಿ, ರಾಜ್ಯ ಸಚಿವ ಸಂಪುಟ ಇತ್ತು, ಕ್ಯಾಬಿನೆಟ್ ಮಿನಿಸ್ಟರ್ ಬೇರೆ, ಸ್ಟೇಟ್ ಮಿನಿಸ್ಟರ್ ಬೇರೆ ಇದ್ರು. ಈಗ ಸ್ಟೇಟ್ ಮಿನಿಸ್ಟರ್ ಇಲ್ಲ, ಎಲ್ಲ ಕ್ಯಾಬಿನೆಟೇ. ಯಾಕಂದ್ರೆ ಸ್ಟೇಟ್ ಮಿನಿಸ್ಟರ್ ಅಂತ ಯಾರು ಒಪ್ಕೊಳ್ಳೋದಿಲ್ಲ, ಬೇಕು ಆಗಿಲ್ಲ, ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲರೂ ಕ್ಯಾಬಿನೆಟ್ ಇದ್ದಾರೆ. ಹಂಗೆ ಮಾಡಕ್ಕೆ ಅವಕಾಶ ಇದ್ರೆ ಅಷ್ಟು ಜನರು ಮಿನಿಸ್ಟರ್ ಮಾಡಿ ಬಿಟ್ಬಿಡೋದ್ರು. ಯಾಕೆ ಬಂಡೆದ ವ್ಯವಸ್ಥೆ ಬೇಡ ಅಂತ ಹೇಳಿ ಅದ್ ಮಾಡ್ತಾ ಇದ್ರು. ಆದ್ರೆ ಒಂದು ನೀವು ಹೇಳಿದ ಹಾಗೇನೆ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗುವಂಥದ್ದು ಸಹ ಯಾರು ಗೆಲ್ತೀನಿ ಅಂತ ಹೇಳುವ ಅಭ್ಯರ್ಥಿ ಆಗುವ ವಾತಾವರಣ ಇರಲಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಗೆ ಮುನ್ನ ಕೊಡಗಿನ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಬಹುತೇಕ ಕಾಂಗ್ರೆಸ್ ನಿರ್ನಾಮ ಹಂತದಲ್ಲಿತ್ತು. ಸ್ಥಳೀಯ ಸಂಸ್ಥೆಗಳಲ್ಲಿ ಬಹುತೇಕ ಸ್ಥಾನವನ್ನು ಕಳ್ಕೊಂಡಿತ್ತು. ಸಂಘ ಸಂಸ್ಥೆಗಳಲ್ಲಿ, ಯಾವ ಸಹಕಾರ ಸಂಸ್ಥೆಗಳಲ್ಲೂ ಎಲ್ಲೂ ಇರಲಿಲ್ಲ. ಸ್ಥಳೀಯ ಸಂಸ್ಥೆಗಳಲ್ಲೂ ಕಡಿಮೆ ಆಗ್ತಾ ಹೋಗ್ತಿತ್ತು. ಕಾಂಗ್ರೆಸ್ ಅಂತ ಹೇಳಿದ್ರೆ ಜನರಿಂದ ತಿರಸ್ಕೃತ ಅಂತ ಹೇಳುವ ರೀತಿಯಲ್ಲಿ ಇದ್ರು. ನಾಯಕರು ಸಹ ಕಾಂಗ್ರೆಸ್ ಅಲ್ಲಿ ಇದ್ರು ಸಹ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಅಸಮಾಧಾನ. ಕಾಂಗ್ರೆಸ್ ಸೇರಿಲ್ಲ ಅಂತ ಹೇಳುವಂಥದ್ದು, ರಾಹುಲ್ ಗಾಂಧಿ ಸೇರಿಲ್ಲಪ್ಪ, ಅವ್ರ ಭಾಷಣ ಸೇರಿಲ್ಲಪ್ಪ, ಇವರೇ ಹೇಳುವಂಥದ್ದು. ಬಿಜೆಪಿ ಅವರಿಗಿಂತ ಹೆಚ್ಚು ಅಪಪ್ರಚಾರವನ್ನ, ಜನರಲ್ಲಿ ಅಪನಂಬಿಕೆಯನ್ನ ಕಾಂಗ್ರೆಸ್ ನಾಯಕರೇ ಮಾಡ್ತಾರೆ. ನಾನೇ ಗಮನಿಸ್ತೇನೆ, ಅವ್ರು ಸೇರಿಲ್ಲಪ್ಪ, ಅವ್ರ ಮಾತು ಸೇರಿಲ್ಲಪ್ಪ, ಅವ್ರ ನಡವಳಿಕೆ ಸೇರಿಲ್ಲಪ್ಪ, ಅವ್ರು ಹಿಂಗೆಪ್ಪ ಹಂಗೆಪ್ಪ ಅಂತ ಹೇಳಿ ಇವರೇ ಹೇಳ್ತಿದ್ರು. ಬಿಜೆಪಿ ಹೇಳೋ ಅವಶ್ಯಕತೆ ಇರಲಿಲ್ಲ. ಒಂದು ಹಂತಕ್ಕೆ ಬಿಜೆಪಿ ಎಷ್ಟು ಡಾಮಿನೇಟ್ ಮಾಡಿತ್ತು ಅಂತ ಹೇಳಿದ್ರೆ, ಶಾಸಕರು ಬಿಜೆಪಿಯವರೇ, ವಿಧಾನ ಪರಿಷತ್ತು ಬಿಜೆಪಿಯೇ, MP ಬಿಜೆಪಿಯೇ, ಪದವೀಧರ ಕ್ಷೇತ್ರದ ಬಿಜೆಪಿಯೇ, ಶಿಕ್ಷಕರ ಕ್ಷೇತ್ರ ಬಿಜೆಪಿಯೇ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸೊಸೈಟಿ, ಎಲ್ಲ ಕಡೆ ಬಿಜೆಪಿ. ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ ಬಿಜೆಪಿ ಅಗ್ರೆಸಿವ್ ಆಗಿದ್ರೆ, ಕಾಂಗ್ರೆಸ್ ಮುಕ್ತ ಕೊಡಗು ಮಾಡ್ತೀವಿ ಅಂತ ಹೇಳುವ ಅಭಿಯಾನಕ್ಕೆ ಕೈ ಹಾಕಿದ್ರು, ಹೇಳಿಕೆಯನ್ನು ಕೊಟ್ಟರು. ಒಂದು ಹಂತಕ್ಕೆ ಶಾಸನ ಸಭೆಯೊಳಗೇನೆ ಹೇಳಿದ್ರು, ನಾವು ಕೊಡಗನ್ನ ಕಾಂಗ್ರೆಸ್ ಮುಕ್ತ ಮಾಡ್ತಾ ಇದ್ದೀವಿ, ಮಾಡಿದ್ದೇವೆ, ಆ ಹಂತ ಕೊನೆ ಹಂತದಲ್ಲಿ ಇದ್ದೀವಿ ಅಂತ ಹೇಳುವ ಹಂತಕ್ಕೆ ತಲುಪಿದ್ರು. ಅಂತ ಸಂದರ್ಭದಲ್ಲಿ ಪೊನ್ನಣ್ಣ ಅವರು ಈ ಕ್ಷೇತ್ರಕ್ಕೆ ಬಂದು, ವಿರಾಜಪೇಟೆ ಕ್ಷೇತ್ರಕ್ಕೆ ಬಂದು ಒಂದು ಹೊಸ ಪ್ರಥಮ ಚುನಾವಣೆಯಲ್ಲೇ ಗೆಲುವಿನ ಹಂತಕ್ಕೆ ತಲುಪಿರುವಂತದ್ದು ನಿಜವಾಗ್ಲು ದೊಡ್ಡದೇ. ನೀವು ಹೇಳಿದ ಹಾಗೆಯೇ ಬಿಜೆಪಿ ಮತದಾರರನ್ನ ಸೆಳೆದುಕೊಂಡು ಗೆದ್ದಿರುವಂತದ್ದು ವಿಶೇಷ. ಅದುವರೆಗೂ ಏನಿತ್ತಂದ್ರೆ ಕಾಂಗ್ರೆಸ್ ಅವ್ರನ್ನ ಯಾವ ಕಾರಣವೂ ನಾವು ಯಾವಾಗ ಬೇಕಾದ್ರೂ ಪಡ್ಕೊಳ್ಬಹುದು ಅಂತ ಹೇಳುವಂತ ಒಂದು ಭಾವನೆಗಳಿತ್ತು. ಆ ಭಾವನೆ ಸಂಪೂರ್ಣ ಉಲ್ಟವನ್ನ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿಯ ಬೆಂಬಲಿಗರು ಸಾಂಪ್ರದಾಯಿಕವಾಗಿ ಬೆಂಬಲವನ್ನ ನೀಡುತ್ತಿದ್ದಂತ ಬಿಜೆಪಿ ಮತದಾರರನ್ನ ಸೆಳೆದ ಹೋಗಿದ್ರೆ ಗೆಲ್ಲಕ್ಕೆ, ಮಡಿಕೇರಿ ಆಗ್ಲಿ ವಿರಾಜಪೇಟೆ ಆಗ್ಲಿ ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೂ ಮುನ್ನ ನಡೆದಂತ ಸ್ಥಳೀಯ ಸಂಸ್ಥೆಗಳ ನಡೆದಂತ ವಿಧಾನ ಪರಿಷತ್ ಚುನಾವಣೆ ಏನಿತ್ತು, ವಿಧಾನ ಪರಿಷತ್ನ 1 ಸ್ಥಾನಕ್ಕೆ ಕೊಡಗು ಸ್ಥಳೀಯ ಸಂಸ್ಥೆಯಿಂದ ಏನ್ ಚುನಾವಣೆ ಇತ್ತು, ಆವಾಗ ಡಾಕ್ಟರ್ ಮಂತರ್ಗೌಡರವರು ಅಭ್ಯರ್ಥಿ ಆದ್ರು. ಆವಾಗ ಕಾಂಗ್ರೆಸ್ ಅವರು ಯಾರೆಲ್ಲ ಟ್ರೈ ಮಾಡ್ತಿರೋ ಸುಮ್ಮನೆ ಒಂದು ಸ್ಪರ್ಧೆಗಾಗಿ ಒಂದು ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಹೇಳುದು. ಕೆಲವರು ದುಡ್ಡು ಮಾಡ್ಕೊಳ್ಳಕ್ಕಾಗಿ ಫೈಟ್ ಮಾಡಿದ್ರೆ ದೇಣಿಗೆ ಸಂಗ್ರಹ ಆಗುತ್ತೆ, ಬೇರೆಲ್ಲ ಹಣ ಸಂಗ್ರಹ ಮಾಡ್ಕೊಳ್ಬಹುದು ಅಂತ ಕಾರಣಕ್ಕಾಗಿ ಟಿಕೆಟ್ಗೆ ಟ್ರೈ ಮಾಡ್ತಿದ್ರು. ಕಾಂಗ್ರೆಸ್ ನಿಲ್ತೀನಿ ಅಂತ ಹೇಳಿದ್ರೆ ಈ ಎಲ್ಲ ಹಣ ಮಾಡುವ ಉದ್ದೇಶಕ್ಕೆ, ಒಂದ್ಸಲ ನಾನು ಸ್ಪರ್ಧೆ ಮಾಡಿದಂತೆ ಉದ್ದೇಶಕ್ಕೆ ಬಿಟ್ರೆ ನಾನು ಗೆಲ್ತೀನಿ ಅಂತ ಹೇಳುವಂತ ಅಚಲ ವಿಶ್ವಾಸದಿಂದ ಕೊಡಗಿನವರು ಯಾರು ಲೀಡರ್ಸ್ ಇರಲಿಲ್ಲ. ಕನಿಷ್ಠ ಫೈಟ್ ಕೂಡ ಕೊಡ್ತಾ ಇರಲಿಲ್ಲ. ಅಲ್ಲ, ಫೈಟ್ ಭಾವನೆ ಇರಲಿಲ್ಲ ಅಂತ ಕೊಡೋದು. ನೆಕ್ಸ್ಟ್ ನೀವು ಚುನಾವಣಾ ನಾಮಿನೇಷನ್ ಫೈಲ್ ಮಾಡಿ ಫೈಟ್ ಮಾಡೋದು ಬೇರೆ, ಮಾನಸಿಕವಾಗಿ ನೀವು ಅದಕ್ಕೆ ರೆಡಿ ಇಲ್ಲ ಅಂತ, ನಾನು ಚುನಾವಣೆ ಎದುರಿಸ್ತೀನಿ, ನಾನು ಗೆಲ್ತೀನಿ, 1% ಆತ್ಮವಿಶ್ವಾಸ ಇರಲ್ಲ. ಹಾಗಾಗಿ ಹಾಸನದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂತಹ, ಹಾಸನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಮಂತರ್ ಅವರು ಇಲ್ಲಿ ಬಂದು ಪ್ರಯತ್ನ ಪಟ್ರು. ಅವರಿಗೆ ದೂರದೃಷ್ಟಿ ಇತ್ತು. ಅವರು ನಾನು ಗೆಲ್ತೀನಿ ಅಂತ ಹೇಳೋದಕ್ಕಿಂತ ನಾನು ಮುಂದೆ ಇಲ್ಲೊಬ್ಬ ಶಾಸಕನಾಗ್ತೀನಿ ಅಂತ ಹೇಳೋ ಪ್ಲಾನ್ ಅನ್ನ ಫಸ್ಟೇ ಮಾಡ್ಕೊಂಡು ಬಂದಾಗಿತ್ತು. ಅವ್ರ ಇಂಟ್ರೊಡ್ಯೂಸ್ ಅನ್ನ ಬಹಳ ಚೆನ್ನಾಗಿ ಮಾಡೋದಕ್ಕೆ ಅದನ್ನ ಬಳಕೆ ಮಾಡ್ಕೊಂಡ್ರು. ಕಾಂಗ್ರೆಸ್ಸಿನ ಲೆಕ್ಕಾಚಾರದಲ್ಲಿ, ಬಿಜೆಪಿ ಲೆಕ್ಕಾಚಾರದಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಮತದಾರರಲ್ಲಿ 900ಕ್ಕೂ ಹೆಚ್ಚು ಮತದಾರರು, 1400 ಮತದಾರರಲ್ಲಿ 900ಕ್ಕೂ ಹೆಚ್ಚು ಮತದಾರರು ಬಿಜೆಪಿ ಬೆಂಬಲಿಗರು. ಸ್ವತಃ ಬಿಜೆಪಿ ನಾಯಕರುಗಳು ಹೇಳಿದ್ರು, ನಮಗೆ ನಮ್ಮ ಮೆಂಬರ್ಸ್ಗಳು 900ಕ್ಕಿಂತ ಹೆಚ್ಚಿದ್ದಾರೆ, ಹಾಗಾಗಿ ನಾವು 1000ಕ್ಕಿಂತ ಹೆಚ್ಚು ಮತವನ್ನು ಪಡೆಯುತ್ತೇವೆ, ನಾವು ಗೆಲ್ತೀವಿ, ಗೆಲ್ಲೋದಲ್ಲ ದೊಡ್ಡ ಮತಗಳ ಅಂತರದಿಂದ ಗೆಲ್ತೀವಿ ಅಂತ. ಕಾಂಗ್ರೆಸ್ ಅವ್ರದ್ದು ಏನ್ ಭಾವನೆ ಇತ್ತು, ನಮ್ದೊಂದು 500-600 ಮತ ಇದೆ, ನಾವು ಅಷ್ಟು ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳುವಂಥದ್ದು. ಆದ್ರೆ 300ಕ್ಕೂ ಹೆಚ್ಚು, ಅವರು ಏನು ಯೋಚನೆ ಮಾಡಿದರೆ 300ಕ್ಕೂ ಹೆಚ್ಚು ಮತವನ್ನು ಅವರು ಬಿಜೆಪಿಯಿಂದ ಸೆಳೆಯುವಲ್ಲಿ ಸಫಲರಾಗಿದ್ದಾರೆ. ಅದು ಸಣ್ಣ ವಿಚಾರ ಆಗಿರ್ಲಿಲ್ಲ. ಯಾಕಂದ್ರೆ ಬಿಜೆಪಿಯ ಕೋಟೆಗೆ, ಭದ್ರಕೋಟೆಗೆ ಕನ್ನ ಹಾಕುವ ಕೆಲಸವನ್ನ ಕಾಂಗ್ರೆಸ್ ಪ್ರಥಮವಾಗಿ ಮಾಡಿತು. ಆವಾಗನೇ ಮಂತರ್ಗೌಡರಿಗೆ ಖಚಿತ ಆಯಿತು, ಈ ಮುಂದಿನ ಚುನಾವಣೆ ನನಗೆ ಗೆಲ್ಲುವುದಕ್ಕೆ ಅವಕಾಶಗಳಿದೆ. ಬಿಜೆಪಿ ಮತದಾರರು ಬೆಂಬಲಿಸಿ ಗೆದ್ದಂತ ನಾಯಕರುಗಳಾಗಿರುವಂತವರೇ ಸ್ಥಳೀಯ ಸಂಸ್ಥೆಗಳಲ್ಲಿ ಮೆಂಬರ್ ಆಗಿರ್ತಾರೆ, ಅವರನ್ನೇ ನಾನು ಸೆಳೆದ ಮೇಲೆ ಕಾರ್ಯಕರ್ತರನ್ನ ಸೆಳೆಯುವುದು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿ ಅರಿವಾಯ್ತು ಅವರಿಗೆ. ಬಹುಶಃ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ರೆ ಮಡಿಕೇರಿಯಲ್ಲಿ ಬಿಜೆಪಿ ಗೆದ್ದು ಬಿಡ್ತಿತ್ತು MLA ಎಲೆಕ್ಷನ್ ಅಲ್ಲಿ. ಬಹುಶಃ ಅವರ ಬ್ರದರ್ನ ಎದುರು ಸೋದ್ರು, ಅಣ್ಣನ ವಿರುದ್ಧ ಗೆದ್ರು. ಅವರು ಅವತ್ತು ತಮ್ಮನ ವಿರುದ್ಧ ಗೆದ್ದಿದ್ರೆ ಅಣ್ಣ ಸೋಲ್ತಾ ಇರಲಿಲ್ಲ.
ಅವರು ಅದೊಂದು ಡಾಮಿನೇಟ್ ಆಗಿ ಕ್ಷೇತ್ರವನ್ನ ಮಾಡಿದ್ರು. ಆ ಎರಡೂ ಕ್ಷೇತ್ರವನ್ನ ಕಾಂಗ್ರೆಸ್ ಮರಳಿ ಪಡೆಯೋದ್ರ ಮೂಲಕ ಮತ್ತೆ ಬಹುಶಃ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿಲ್ಲ. ನೆಕ್ಸ್ಟ್ ನಿಜವಾಗ್ಲೂ ಈ ಶಾಸಕರುಗಳಿಗೆ ಕಾಂಗ್ರೆಸ್ಸಿಗೆ ಇರುವಂತದ್ದು ಸವಾಲು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ. ಅಲ್ಲಿ ಹೇಗೆ ಮತದಾರರನ್ನ ಸೆಳೀತಾರೆ? ವೈಯಕ್ತಿಕ ನೆಲೆಗಟ್ಟಲ್ಲಿ ಇಬ್ಬರು ಡಾಕ್ಟರ್ ಮಂತರಗೌಡ ಮತ್ತು ಎಸ್ ಪೊನ್ನಣ್ಣ ಗೆದ್ದಿದ್ದಾರಾ? ಪಕ್ಷವನ್ನ ಸಂಘಟನೆ ಮಾಡಿ ಎಷ್ಟು ಮಟ್ಟ ಮಾಡಿದ್ದಾರೆ? ಇವರು ಮಾಡಿರೋ ಕೆಲಸಗಳು ಕಾರ್ಯಕರ್ತರಿಗೆ ವಿಶ್ವಾಸ ಎಷ್ಟು ಮೂಡಿಸಿದೆ, ಜನರಿಗೆ ಎಷ್ಟು ತಲುಪಿದೆ ಅಂತ ಹೇಳುವಂಥದ್ದು ಮುಂದಿನ ಸ್ಥಳೀಯ ಸಂಸ್ಥೆಗಳ ಚಿತ್ರದಲ್ಲಿ ಫಲಿತಾಂಶದ ಮೇಲೆ ಅದು ಅವಲಂಬಿತ ಆಗಿರುವಂತದ್ದು. ಅದನ್ನ ಮಹತ್ವದವನ್ನ ಹೇಳ್ಕೊಳ್ಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಪೊನ್ನಣ್ಣವ್ರನ್ನ ಈ ಮೊದಲು ಸಿದ್ದರಾಮಯ್ಯ ಜೊತೆಗೆ ಬಹಳ ಆಪ್ತತೆಯನ್ನು ಇಟ್ಕೊಂಡಿದ್ರು, ಇವನ್ ಅವರ ಕಾನೂನು ಸಲಹೆಗಾರಾಗಿದ್ರು. ಈಗಲೂ ಕೂಡ ಸಿದ್ದರಾಮಯ್ಯ ಜೊತೆಗೆ ಒಡನಾಟವನ್ನ ಆಪ್ತತೆಯನ್ನು ಇಟ್ಕೊಂಡಿದ್ದಾರೆ ಪೊನ್ನಣ್ಣವರು. ಆ ಕಾರಣಕ್ಕಾಗಿ ಅವರು ದೂರ ಇಟ್ಕೊಳ್ಳಿಲ್ಲ. ಈ ಡಿ ಕೆ ಶಿವಕುಮಾರ್ ಅವರು ಕೂಡ ಪೊನ್ನಣ್ಣ ಅವ್ರ ಜೊತೆಗೆ ಆಪ್ತತೆಯನ್ನು ಬೆಳೆಸ್ಕೊಂಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ಮಂಜು ಶಿನ್ನಪ್ಪ ಅವರು ಹೋದಂತಹ ಸಂದರ್ಭದಲ್ಲಿ ಕೆಲವೊಂದು ಮುಖ್ಯ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಪೊನ್ನಣ್ಣ ಅವರು ನಮಗೆ ಬೇಕಾದಂತಹ ಆಸ್ತಿ ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಎಲ್ಲೊಂದ್ ಕಡೆ ಅವರ ಈ ನಿಲುವು ಕೂಡ ಒಂದು ಪೊನ್ನಣ್ಣ ಅವರಿಗೆ ಪಾಸಿಟಿವ್ ಆಗಿ ಪರಿಗಣಿಸಬಹುದಾ?